ಸರಿ ಹೇಳಿ, ಎಲ್ಲರೂ ಕಾಲು ಎಳೀತಿದೆ ಕಾಲ. ನಿಮ್ಮ ಕೆರಿಯರಲ್ಲಂತೂ ಅವಾಗ ಕಾಲು ಎಳೀತಲೇ ಇರ್ತಾರೆ. ಇವಾಗ ಅದೇ ಟೈಟಲ್ ಆಗಿ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಫೈನಲ್ ರಿಲೀಸ್ ಆಗ್ತಿದೆ ಅನ್ನೋದೊಂದು ಭಾಳ ಖುಷಿ ಇದೆ. ತುಂಬ ಅಂದ್ಕೊಂಡಿದ್ದೆ ಆಗುತ್ತೋ ಇಲ್ವೋ ಅಂತ ಭಾಳ ಬೇಜಾರಲ್ಲಿದ್ದೆ. ಬಟ್ ಸ್ಟಿಲ್ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ಡೆಫಿನೆಟ್ಲಿ. ಏನಂತ ಹೇಳಿದ್ರೆ ಅದು ಯಾವತ್ತು ಬಂದರೂ ಸಖತ್ತಾಗಿರುತ್ತೆ ನಮ್ಮ ಸಿನಿಮಾ ಅಂತ ಒಂದು ಇವತ್ತಿಗೂ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಕತೆ ಚೆನ್ನಾಗಿದೆ, ಒಳ್ಳೆ ಕತೆ. ಈ ಕತೆ ನಾನು ಈ ರೀತಿ ಒಂದು ಪಾತ್ರ ಮಾಡ್ತೀನಿ ಆ ಥರ ಒಂದು ಗೆಟಪ್ಪಲ್ಲಿ ಅಂತಂದರೆ ನೀವೇ ಯೋಚನೆ ಮಾಡಿ, ಯಾಕೆ ಇವನು ಈ ಥರ ಏನಕ್ಕೆ ಇಷ್ಟು ರಿಸ್ಕ್ ತೊಗೊಂಡು ಮಾಡಿರ್ಬೋದು ಅಂತ. ಸೊ ಅಷ್ಟು ನಾನು ಯಾಕೆ ರಿಸ್ಕ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಕತೆ. ಸೊ ಹಾಗಾಗಿ ಒಂದು ಒಳ್ಳೆ ವಿಭಿನ್ನವಾದ ಪ್ರಯತ್ನ, ಒಂದು ಕನ್ನಡ ಸಿನಿಮಾ, ಅಚ್ಚ ಕನ್ನಡದ ಸಿನಿಮಾ, ಯಾರ್ದು ಇನ್ಸ್ಪಿರೇಷನ್ ಅಲ್ಲ, ಯಾವ ಬೇರೆ ಭಾಷೆಯಲ್ಲಿ ಬಂದು ಅದನ್ನು ಕದ್ದು ಮಾಡಿರೋದಲ್ಲ. ಸಕ್ಕದಾಗಿ ಒಂದು ಕತೆ ಬರೆದು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಿದ್ದಾರೆ, ಮಲ್ಟಿ ಲ್ಯಾಂಗ್ವೇಜ್ ಅಲ್ಲ, ಏನೂ ಅಲ್ಲ. ಸಕ್ಕದಾಗಿದೆ, ನೋಡಿ ಮಜಾ ಮಾಡಿ, ಸಕ್ಕದಾಗಿದೆ. ಸುಜಯ್ ಸರ್ ಹೇಳ್ತಿದ್ರು ಕತೆನೇ ಚಂದನ್ಗೋಸ್ಕರ ಅಂತ ಮಾಡಿದ್ದು. ಚಂದನ್ ಅವರು ಕೂಡ ಬಾಡಿ ಗೇನ್ ಮಾಡಿಸಿ ಎಲ್ಲ. ಹೌದು, ಆದರೆ ಕತೆ ಗೊತ್ತಿಲ್ಲ ಅವ್ರು. ನಾನು ಸಿಕ್ಕಾದ್ಮೇಲೆ ಕತೆ ಬರೋದಿಲ್ಲ. ಆ್ಯಕ್ಚುಲಿ ನಾನು ಸಿಗೋಕ್ಕೆ ಮುಂಚೆ ಒಂದು ಕತೆ ಬರೆದಿಟ್ಕೊಂಡಿದ್ರು. ಬಟ್ ಯಾರು ಅದಕ್ಕೆ ಆ್ಯಕ್ಟಿಂಗ್ ಅದರಲ್ಲಿ ನಾಯಕನ ಪಾತ್ರ ಯಾರು ಮಾಡ್ತಾರೆ ಅಂತ ಅವ್ರು ಇನ್ನೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಬಟ್ ಅವರು ಈ ಕತೆ ನನಗೆ ಹೇಳಿದ ತಕ್ಷಣ ನಾನು ಇದು ಮಾಡಿದ್ರೆ ಈ ಥರ ಕತೆಗಳು ಮಾಡಬೇಕು ಸಿನಿಮಾಗಳು. ಯೂಶ್ವಲಾಗಿ ಇವಾಗ ಯಾರಾದರೂ ಒಬ್ಬರು ಹೆಸರು ಮಾಡಾದ್ಮೇಲೆ ಯಾವ ರೀತಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಒಂದು ಮಾಸ್ ಸಬ್ಜೆಕ್ಟ್ ತೊಗೊಂಡು ಫೈಟ್ಸ್ಗಳಿರಬೇಕು, ಒಂದಷ್ಟು ಡ್ಯಾನ್ಸ್ಗಳಿರಬೇಕು, ಫಾರಿನಲ್ಲಿ ಶೂಟಿಂಗ್ ಆಗಬೇಕು, ಸ್ಟಂಟ್ಗಳಿರಬೇಕು, ಸೊ ಮಾಸ್ ಡೈಲಾಗ್ಗಳಿರಬೇಕು, ಪಂಚ್ ಡೈಲಾಗ್ಗಳಿರಬೇಕು, ಆಮೇಲೆ ಸ್ಲೋ ಮೋಷನ್ ನಡ್ಕೊಂಬಂದರೆ ಜೋರಾಗಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಬರಬೇಕು. ಸೊ ದಿಸ್ ಇಸ್ ಇದೇ ಸಿನಿಮಾ ಅಂದ್ರೇ ಇದು. ಸೊ ಈ ಥರ ಯೂಶ್ವಲಿ ಎಲ್ಲರೂ ಈ ಥರನೇ ಇಷ್ಟಪಡ್ತಾರೆ. ಆದರೆ ನಾನು ಸ್ವಲ್ಪ ರಿಸ್ಕು ತೊಗೊಳೋದು ಜಾಸ್ತಿ. ಸೊ ಹಾಗಾಗಿ ಎಲ್ಲರೂ ಆ ಥರ ಆ ರೂಟಲ್ಲಿ ಬರ್ತಾರೆ, ನಾನು ಈ ರೂಟಲ್ಲಿ ಹೋಗೋಣ ಅಂತಂದ್ಬಿಟ್ಟು ಈ ರೂಟಲ್ಲಿ ಬಂದಿದ್ದೀನಿ ಇವಾಗ. ನಾನು ಕರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೂ ಮಾಡಿದ್ದು ಹಂಗೇ. ರ್ಯಾಪ್ ಮಾಡೋಣ ಅಂತಂದ್ಬಿಟ್ಟು ಹೊರಟೆ. ಎಲ್ಲರೂ ಬೇರೆ ರೂಟಲ್ಲಿ ಹೋಗ್ತಾರೆ, ನಾವು ಬೇರೆ ರೂಟಲ್ಲಿ ಹೋಗೋಣ ಅಂತ ಹೊರಟೆ. ಅಲ್ಲಿ ಸಕ್ಸಸ್ ಸಿಕ್ಕಿತ್ತು. ಸೊ ಈ ರೂಟಲ್ಲಿ ಬಂದಾಗ ಈ ರೂಟಲ್ಲಿ ಸಕ್ಸಸ್ ಈಗಲೇ ಸಿಗುತ್ತಾ, ಮುಂದೆ ಸಿಗುತ್ತಾ ನೋಡೋಣ. ಸೊ ಅಂದರೆ ಒಂದು ಹೀರೋ ನಿಲ್ಲಕ್ಕೆ ಒಂದು ಟಿಕೆಟ್ ಬೇಕಾಗುತ್ತೆ ಸರ್, ಅಂದರೆ ಒಂದು 10 years ಬೇಕಾಗುತ್ತೆ. ಆ ಜರ್ನಿಯಲ್ಲಿ ಯಾವ ಥರ ಈಗ ಅಷ್ಟು ಇಯರ್ ಆಗಿದೆ, ಎಷ್ಟೆಷ್ಟು ಇನ್ನೂ ಮೂವೀಸ್ ಈಗ ಹೊಸಬ ಅಲ್ಲ ಸರ್, ನಾನು ಮೊದಲನೇ ಸಿನಿಮಾ ಇದು ನಂದು. ಅಲ್ಲ, ಇನ್ನೊಂದು ರಿಲೀಸ್ ಆಗಿದೆ ಯಾವುದು? ಹೌದು, ಬಟ್ ಸ್ಟಾರ್ಟ್ ಮಾಡಿದ್ದಿದೆ ಅಲ್ಲ ಫಸ್ಟು. ಮೊದಲನೇ ಆ್ಯಕ್ಟಿಂಗ್ ಮಾಡಬೇಕು ಅಂತ ಶುರು ಮಾಡಿದ್ದಿದ್ದಲ್ಲ. ಸೊ ಅಂದರೆ ಈ ರೀಸೆಂಟ್ ಡೇಸಲ್ಲಿ ಸಿನಿಮಾಗೆ ಜನ ಅಂದರೆ ಒಳ್ಳೆ ಸಿನಿಮಾಗೂ ಬರ್ತಾಯಿಲ್ಲ, ಈ ಹೈಪ್ ಆಗಿರೋ ಸಿನಿಮಾಗೂ ಬರ್ತಾಯಿಲ್ಲ. ಅವ್ರಿಗೆ ಯಾವುದೋ ಒಂದು ಇಷ್ಟ ಆಗಬೇಕು, ಯಾವುದೋ ಒಂದು ಎಸಿದ್ರೆ ಅಂತ ಅದಕ್ಕೆ ಏನು ಅನಿಸುತ್ತೆ? ಅದಕ್ಕೆ ಏನು ಅನಿಸುತ್ತೆ ಅಂತಂದರೆ, ಏನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ ಅಷ್ಟೇ. ಎಲ್ಲೆಲ್ಲ ಶೂಟ್ ಮಾಡಿದೆ ಸರ್, ಈ ಹಳ್ಳಿ ಗೆಟಪ್ಪು, ಹಳ್ಳಿ ಭಾಷೆಯನ್ನೇ ವಿಭಿನ್ನವಾಗಿರ್ತದೆ. ಅದರಲ್ಲಿ ಯಾವ ಥರ ಪ್ರಿಪೇರ್ ಆದ್ರಿ, ಹೆಂಗೆಲ್ಲ ಇತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಇದರಲ್ಲಿ ಸುಜಯ್ ಶಾಸ್ತ್ರಿ ಅವ್ರು ಸಖತ್ತಾಗಿ ಟ್ರೈನ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಕ್ಟಿಂಗು ಫಸ್ಟು ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ್ಯಕ್ಷನ್ ಹೇಳಿದ್ದೆ ಅವರು ನನಗೆ. ಕ್ಯಾಮ್ರಾ ಮುಂದೆ ಇವಾಗ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತಂದಾಗ ಫಸ್ಟು ನಮಗೆ ಕುಂಕುಮ ಇಟ್ಟಿದ್ದೆ ಅವರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಹಳ್ಳಿ ಕರ್ಕೊಂಡೋದ್ರು, ಯಾವ ಹಳ್ಳೀಲಿ ಶೂಟಿಂಗ್ ಮಾಡ್ತಾಯಿದ್ದೀರಿ ಅಲ್ಲಿ ಕರ್ಕೊಂಡೋಗಿ, ನೋಡಿ ಶೆಟ್ರೆ ಇದೇ ಹಳ್ಳಿ ನಾವು ಶೂಟಿಂಗ್ ಮಾಡ್ತಾ ಇರೋದು ಅಂತ ಎಲ್ಲ ಹೇಳಿದ್ರು. ಊರಿನ ಹಳ್ಳಿ ಜನಗಳ ಜೊತೆ ಎಲ್ಲ ಫಸ್ಟ್ ಮೀಟ್ ಮಾಡಿದ್ವಿ. ಯಾಕಂದರೆ ಅವ್ರದ್ದು ಸಪೋರ್ಟ್ ಇಲ್ಲದೆ ಹಳ್ಳಿಗಳಲ್ಲಿ ನಾವು ಹಂಗೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅವ್ರು ತುಂಬ ನಮಗೆ ಸಹಕಾರ ಕೊಟ್ಟರು. ತುಂಬ ಚೆನ್ನಾಗಿ ಎಲ್ಲರೂ ಅವ್ರ ಮನೆಯವರ ನೆಂಟರುಗಳ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಇಡೀ ಯಾವ ಜಾನರಲ್ಲಿ ಹೋಗುತ್ತೆ ಸರ್ ಇದು? ಆ್ಯಕ್ಚುಲಿ ನಿಮಗೆ ಫನ್ ಬರುತ್ತೆ, ಮಿಸ್ಟ್ರಿ ಬರುತ್ತೆ, ಸಸ್ಪೆನ್ಸ್ ಇದೆ. ನನ್ನ ಕ್ಯಾರೆಕ್ಟರ್ ಮೇಲೆ ನಿಮಗೆ ಡೌಟ್ಸ್ ಬರ್ತಾ ಹೋಗುತ್ತೆ, ಇವನು ಒಳ್ಳೆಯವನ ಕೆಟ್ಟವನ ಅಂತ ಡೌಟ್ ಬರ್ತಾ ಹೋಗುತ್ತೆ ಸರ್. ಅಂದರೆ ಡೈರೆಕ್ಟರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ? ಡೈರೆಕ್ಟರು ಬಂದು ಸುಜಯ್ ಶಾಸ್ತ್ರಿ, ನಿಮಗೆಲ್ಲ ಗೊತ್ತು, ಸಖತ್ ಫನ್ ಡೈರೆಕ್ಟರ್ ಅವರು. ಸೊ ತುಂಬ ಒಳ್ಳೆ ಕಾಮಿಕಲ್ ಸೆನ್ಸ್ ಇರುವಂಥ ಡೈರೆಕ್ಟರು. ಆ್ಯಂಡ್ ಪ್ರೊಡ್ಯೂಸರ್ ನಮ್ಮ ಗೋವಿಂದರಾಜ್ ಅವರು ತುಂಬ ಮುಗ್ಧ ಪ್ರೊಡ್ಯೂಸರ್. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಒಂದು ಆಸೆ, ಒಂದು ಕನಸು ಏನಿದೆ ಅದಕ್ಕೆ ಬಂಡವಾಳ ಹಾಕಿದ್ದಾರೆ. ದಯವಿಟ್ಟು ನಮ್ಮ ಸಿನಿಮಾನ ನೋಡಿ. ಇಂಥ ಒಂದು ಪ್ರೊಡ್ಯೂಸರ್ ಈ ರೀತಿಯಾದಂಥ ಕತೆಗಳನ್ನ ಮಾಡೋದು ತುಂಬ ರೇರು. ಸೊ ಈ ರೀತಿಯಂಥ ಪ್ರೊಡ್ಯೂಸರ್ಗಳು ಉಳಿಬೇಕು, ಖಂಡಿತ ಅವ್ರಿಗೆ ಒಳ್ಳೆಯದಾಗಲಿ.
ಸೊ ಕೊನೆಯದಾಗಿ ಏಪ್ರಿಲ್ 24 ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರ ಕಾಲೆಳುತ್ತೆ ಕಾಲ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬದ ದಿನ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಇದೆ. ಬಿಡು ಮಾಡಿಕೊಂಡು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಚೆನ್ನಾಗಿತ್ತು ಅಂದರೆ ಇನ್ನೊಂದು 10 ಜನಕ್ಕೆ ಹೇಳಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು.